ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಇತ್ತೀಚಿನ ಕೆಲವು ನಡೆಗಳು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಒಂದು ಕಡೆ ಅವರು ಮಠಕ್ಕೆ ಹೋಗ್ತಾರೆ, ರುದ್ರ ಹೋಮವನ್ನು ಮಾಡಿಸ್ತಾರೆ. ಅದಾದ ನಂತರ ಟಿ ನರಸೀಪುರಕ್ಕೆ ಹೋಗ್ತಾರೆ, ಕುಂಭಮೇಳದಲ್ಲಿ ಮಿಂದೇಳ್ತಾರೆ, ಪ್ರಯಾಗ್ರಾಜ್ಗೆ ಹೋಗ್ತಾರೆ, ನಂತರ ಶಿವರಾತ್ರಿ ಜಾಗರಣೆಯನ್ನು ಮಾಡ್ತಾರೆ. ಇದು ಡಿ.ಕೆ. ಶಿವಕುಮಾರ್ ಅವರ ಹಿಂದುತ್ವದ ಜಪ ಕಾಂಗ್ರೆಸ್ನಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಶಿವಕುಮಾರ್ ಅವರ ಹಿಂದುತ್ವದ ಜಪ ಕಾಂಗ್ರೆಸ್ನಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಟೀಕಾಕಾರರಿಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. 1000 ವಿರೋಧಿಸಲಿ, 1000 ಜನ ವಿರೋಧ ಮಾಡಲಿ, ಅದು ನನ್ನ ನಂಬಿಕೆಯ ವೈಯಕ್ತಿಕ ನಿಲುವನ್ನು ಯಾರೂ ಕೂಡ ಪ್ರಶ್ನೆ ಮಾಡೋದಕ್ಕಾಗಲ್ಲ, ನನ್ನ ನಿಲುವನ್ನು ಯಾರೂ ಕೂಡ ಕೇಳೋದಕ್ಕಾಗಲ್ಲ ಅಂತ ಡಿ.ಕೆ. ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಯಾಕೆಂದರೆ ಬಹಳ ಮುಖ್ಯವಾಗಿ ರಾಹುಲ್ ಗಾಂಧಿಯನ್ನು ವಿರೋಧಿಸ್ತಾ ಇದ್ದ ಜಗ್ಗಿ ವಾಸುದೇವ್ ಅವರ ಜೊತೆಯಲ್ಲಿ ಕೂತ್ಕೊಂಡು ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರ ಜೊತೆಗೆ ಅವರು ವೇದಿಕೆಯನ್ನು ಹಂಚಿಕೊಂಡಿದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ. ಒಂದು ಕಡೆ ಜಗ್ಗಿ ವಾಸುದೇವ್ ಅವರು ರಾಹುಲ್ ಗಾಂಧಿ ಅವರನ್ನು ಟೀಕೆ ಮಾಡ್ತಾರೆ, ಡಿ.ಕೆ. ಶಿವಕುಮಾರ್ ರಾಹುಲ್ ಗಾಂಧಿ ನಮ್ಮ ನಾಯಕ ಅಂತಾರೆ. ಮತ್ತೊಂದು ಕಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆಯಲ್ಲೂ ಕೂಡ ವೇದಿಕೆಯನ್ನು ಹಂಚ್ಕೋತಾರೆ. ಇದೆಲ್ಲದರ ಜೊತೆಗೆ ಕುಂಭಮೇಳಕ್ಕೆ ಹೋಗಿದ್ದು, ಪೂಜೆ ಪುನಸ್ಕಾರಗಳು, ದೇವಸ್ಥಾನಕ್ಕೆ ಹೋಗಿದ್ದು, ಇವೆಲ್ಲವೂ ಸೇರಿ ಡಿ.ಕೆ. ಶಿವಕುಮಾರ್ ಅವರ ಹಿಂದುತ್ವದ ಜಪವನ್ನು ಪ್ರಶ್ನೆ ಮಾಡುವವರಿಗೆ ಆಹಾರವಾಗಿದ್ದಾರೆ. ಆದರೆ ಅದು ಅವ್ರು ನೇರವಾಗಿ ಕ್ಲಿಯರ್ ಆಗಿ ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದನ್ನು ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟಕ್ಕಾಗಿ ಪೈಪೋಟಿ ಜೋರಾಗಿರುವ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ನಡೆ ನುಡಿ ಕುತೂಹಲ ಕಾರಣವಾಗ್ತಾ ಇದೆ. ಹೈಕಮಾಂಡ್ ದೊಡ್ಡ ಲೀಡರ್ಗಳ ಮಾತಿಗೆ ಉತ್ತರ ಕೊಡಲ್ಲ, ನಾನು ಹೋಗಿದ್ದು ಶಿವರಾತ್ರಿಗೆ, ಇದು ನನ್ನ ಸ್ವಂತ ನಂಬಿಕೆ, ಯಾರೋ ಟ್ವೀಟ್ ಮಾಡ್ತಾರೆ ಅಂತೇಳಿ ಉತ್ತರ ಕೊಡೋದಕ್ಕೆ ಹೋಗಲ್ಲ, ನಾನು ಜಾತಿ ಮೇಲೆ ರಾಜಕಾರಣವನ್ನು ಮಾಡಲ್ಲ, ನೀತಿ ಮೇಲೆ ರಾಜಕಾರಣವನ್ನು ಮಾಡೋದು, ವೈಯಕ್ತಿಕ ನಂಬಿಕೆಯಿಂದ ಹೋಗಿದ್ದೆ ಅಂಥೇಳಿ ಡಿ.ಕೆ. ಶಿವಕುಮಾರ್ ತಮ್ಮ ನಡೆಯನ್ನು, ಶಿವರಾತ್ರಿಯಲ್ಲಿ ಭಾಗಿಯಾದಂತಹ ವಿಚಾರವನ್ನು, ಅಮಿತ್ ಶಾ ಜೊತೆಗೆ ವೇದಿಕೆ ಹಂಚಿಕೊಂಡಂತಹ ವಿಚಾರವನ್ನು, ಸದ್ಗುರು ಕಾರ್ಯಕ್ರಮವನ್ನು ಮತ್ತೊಮ್ಮೆ ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇದೇ ಸಮರ್ಥನೆ, ಇದೇ ನಡೆ ನುಡಿ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ, ರಾಜ್ಯ ರಾಜಕಾರಣದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹೇಳಿ ಕೇಳಿ ಡಿ.ಕೆ. ಶಿವಕುಮಾರ್ ಕ್ಯಾಲ್ಕುಲೇಟೆಡ್ ಪೊಲಿಟಿಷಿಯನ್. ಅವರು ಇಡುವಂತಹ ಪ್ರತಿಯೊಂದು ಹೆಜ್ಜೆ ಏನಾಗುತ್ತೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಿರುತ್ತೆ. ಹಂಗಿದ್ದು ಹಿಂದುತ್ವದ ಜಪವನ್ನು ಮಾಡ್ತಿದ್ದಾರೆ ಅಂದರೆ ಒಂದು ಸಂದೇಶವನ್ನು ರವಾನಿಸುವಂತಹ ಕೆಲಸವನ್ನು ಈ ಮೂಲಕ ಡಿ.ಕೆ. ಶಿವಕುಮಾರ್ ಮಾಡಿದಂತೆ ಕಾಣಿಸ್ತಾ ಇದೆ. ಅದು ಕೂಡ ದೆಹಲಿಗೆ ಹೋಗಿ ಬಂದ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಹೊಸ ಫಾರ್ಮುಲಾವನ್ನು, ಹೊಸ ಅಸ್ತ್ರವನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಹೂಡ್ತಾ ಇರೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿಯೇ ಡಿ.ಕೆ. ಶಿವಕುಮಾರ್ ಅವರ ನಡೆ, ಹಾಗಾಗಿಯೇ ಡಿ.ಕೆ. ಶಿವಕುಮಾರ್ ಅವರ ನುಡಿ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಹೈಕಮಾಂಡ್ ದೊಡ್ಡ ಲೀಡರ್ಗಳಿಗೆಲ್ಲ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. ನಾನು ಹೋಗಿರೋದು ಶಿವರಾತ್ರಿ, ಶಿವನ್ ರಾತ್ರಿ, ಇದು ನನ್ನ ಸ್ವಂತ ಬಿಲೀಫು. ಯಾರೋ ಟ್ವೀಟ್ ಮಾಡ್ತಾರೆ, ಯಾರೋ ಮಾಡ್ತಾರೆ ಅನ್ನೋದಕ್ಕೆಲ್ಲ ನಾನು ಉತ್ತರ ಕೊಡೋಕೆ ಹೋಗಲ್ಲ. ನನಗೆ ಯಾವ BJP ಸ್ವಾಗತನೂ ಬೇಡ, ಕಾಂಗ್ರೆಸ್ ಅವ್ರ ಸ್ವಾಗತನೂ ಮಾಡೋದು ಬೇಡ, ನೀವು ನನ್ನ ಬಗ್ಗೆ ಮಾತಾಡೋದು ಅವಶ್ಯಕತೆಯೂ ಇಲ್ಲ. ಇದು ನನ್ನ ವೈಯಕ್ತಿಕವಾದ ನಂಬಿಕೆ. ನನಗೆ ಅವೆಲ್ಲ ಗೊತ್ತಿಲ್ಲ. ನನಗೆ ಯಾರು ಏನು ಕಾಮೆಂಟ್ ಮಾಡೋದು ಗೊತ್ತಿಲ್ಲ. ನನಗೆ ಸದ್ಗುರು ಅವರು, ನಮ್ಮ ರಾಜ್ಯದವರು, ಮೈಸೂರವರು, ಇಲ್ಲಿ ಕಾವೇರಿ ವಿಚಾರ ಬಂದು ಹೋರಾಟ ಮಾಡಿದರು. ಈಗ ಸೇವ್ ಸಾಯಿಲ್ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ಬೇಕಾದಷ್ಟು ಅವರ ಫೌಂಡೇಶನ್ನಿಂದ ಒಳ್ಳೆ ಕೆಲಸಗಳು ಮಾಡೋಕ್ಕೆ ಹೊರಟಿದ್ದಾರೆ. ನನ್ನ ಖುದ್ದಾಗಿ ಮನೆಗೆ ಬಂದು ಗೌರವದಿಂದ ಕರೆದ್ರು. ನಾನು ಅವರ ಭಾಷಣ, ಅವರ ಆಚಾರ, ಅವ್ರ ವಿಚಾರ ನಾನು ಮೆಚ್ಕೊಂಡಿದ್ದೇನೆ.
ಅವ್ರು ಕೆಲವು ಪರ್ಸ್ನಲ್ಲು ಏನೋ ಮಾತಾಡಿದಾರ ನನಗೆ ಗೊತ್ತಿಲ್ಲ. ನೀವು ಹೇಳಿದ ಮೇಲೆ ಈಗ ಮಾತಾಡ್ತಾ ಇದ್ದೀನಿ, ತಿಳ್ಕೊಳ್ತಾ ಇದ್ದೀನಿ. ಯಾರ ಮಾತನ್ನ ಯಾರೂ ನಿಲ್ಸೋಕ್ಕಾಗಲ್ಲ. ನಮ್ಮ ಪೊಲಿಟಿಕಲ್ ಸ್ಟ್ಯಾಂಡು, ನಮ್ಮ ಲೀಡ್ರು, ಈ ದೇಶಕ್ಕೆ ಲೀಡ್ರು, ನಮ್ಮ ಲೀಡ್ರು ರಾಹುಲ್ ಗಾಂಧಿ. ನಮ್ಮ ಎದುರುಗಡೆ ಯಾರು ಮಾತಾಡಿದ್ರೆ ಅದಕ್ಕೆ ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ನೋಡ್ರಿ, 1000 ವಿರೋಧ ಮಾಡಲಿರಿ, 1000 ಜನ ವಿರೋಧ ಮಾಡಲಿ, ನನ್ನ ನಂಬಿಕೆ ಈಗ ನಾನು ನೋಡೋಣ ಮಟ್ಟಕ್ಕೆ ಹೋಗ್ತೀನಿ. ನಮ್ಮವರೇ ಕೇಳ್ತಾರೆ, ಏನ್ರಿ ನಮ್ಮ ಮಟ್ಟಕ್ಕೆ ಬರಲ್ಲ ನೀನು, ಅಲ್ಲಿಗೆ ಹೋಗ್ತಾ ಇದೆಯಾ ನೀನು ಅಂತ. ಇಟ್ ಇಸ್ ಮೈ ಬಿಲೀಫ್. ನನಗೆಲ್ಲಿ ಒಳ್ಳೇದಾಗ್ತದೆ ಅಲ್ಲಿ ಹೋಗ್ಬೇಕಲ್ಲ ನಾನು. ಕುಂಭಮೇಳಕ್ಕೂ ಇದಕ್ಕೂ ಏನು ಸಂಬಂಧ? ಏನು ನೀರಿಗೆ ಏನಾದ್ರು ಜಾತಿ ಇದೆಯಾ? ಗಾಳಿಗೆ ಜಾತಿ ಇದೆಯಾ? ಅಲ್ಲೂ ನೀರು 3 ಜಾಗ ಸೇರ್ತು. ಇಲ್ಲಿ ಟಿ ನರಸೀಪುರಕ್ಕೆ ಹೋಗಿದ್ನಪ್ಪ, ಅಲ್ಲೂ ಹೋಗಿ ಕುಂಭಮೇಳಕ್ಕೆ ಮಾಡ್ಕೊಂಡು ಬಂದಿದ್ದೀನಿ. ಇಟ್ ಈಸ್ ನಾಟ್ ಎ ಕಮ್ಯುನಲ್ ಇಶ್ಯೂ. ಕುಂಭಮೇಳ ನಮ್ಮ ನೀರು, ಗಂಗಾ ಜಲ, ಕಾವೇರಿ ಇವೆಲ್ಲ ನಮ್ಮ ಪವಿತ್ರವಾದಂಥ ನದಿಗಳು. ಅದು ಏನೋ ಮೊದಲಿಂದ ಕೂಡ ಒಂದು ಪದ್ಧತಿ ಅವರವರ ಧರ್ಮದಲ್ಲಿ ನಡ್ಕೊಂಡು ಬಂದಿದೆ. ಅಷ್ಟು ಬಿಟ್ಟು ಅದರಲ್ಲಿ ಯಾವ ರಾಜಕಾರಣ ಇಲ್ಲ, ಯಾರು ರಾಜಕಾರಣ ಬೆಳೆಸ್ಕೊಂಡು. ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ, ಇದರಿಂದ ಪೊಲಿಟಿಕಲೈಸ್ ಮಾಡ್ಕೊಳ್ಬಾರ್ದು ಅಂತ. ಈ ಗಣೇಶನ ಹಬ್ಬ ಮಾಡ್ತಾ ಇದ್ದೀವಪ್ಪ, ನಿನ್ನೆ ಶಿವರಾತ್ರಿ ಹಬ್ಬ ಮಾಡ್ತಾ ಇದ್ದೀವಿ. ಈಗ ನಮ್ಮ ಸ್ಪೀಕರ್ ಅವರು ಕುಂಭಮೇಳಕ್ಕೆ ಬಂದಿದ್ರು. ಸ್ಪೀಕರ್ ಹೇಳೋದು ಕುಂಭಮೇಳಕ್ಕೆ ಹೋಗ್ಬೇಕು ಡಿಕೆ ಅಂತ. ನನಗೆ ಪರ್ಸ್ನಲ್ ಆಗಿ ಡೆಪ್ಟಿ ಇವರು ಫೈನಾನ್ಸ್ ಮಿನಿಸ್ಟ್ರು, ಟೂರಿಸಂ ಮಿನಿಸ್ಟ್ರು ಬಂದು ನಂಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು. ನಾನು ಅಲ್ಲಿ ಆರ್ಗನೈಸೇಷನ್ ನೋಡ್ಕೊಂಡು ಬಂದಿದ್ದೀನಿ, ಹೆಂಗೆ ಆರ್ಗನೈಸೇಷನ್ ಮಾಡೋದು. ಬಟ್ ನನಗೆಲ್ಲ ಧರ್ಮದ ಬಗ್ಗೆನೂ ಪ್ರೀತಿ ಇದೆ, ನಂಬಿಕೆ ಇದೆ. ನನಗೊಂದು ನಂಬಿಕೆ ಇದೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದನೇ ವಿಶ್ವಕ್ಕೆ ಶಾಂತಿಯನ್ನು. ನಮ್ಗೇನು ಗೊತ್ತು ಯಾರು ಅರ್ಜಿ ಹಾಕ್ಕೊಂಡು ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ? ಯಾರು ಅರ್ಜಿ ಹಾಕೊಂಡಿದ್ದಾರಾ? ಯಾರು ಅರ್ಜಿ ಹಾಕೊಂಡಿಲ್ಲ. ಈಗ ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲಿ ಹುಟ್ಟರು, ಬೌದ್ಧ ಧರ್ಮಕ್ಕೆ ಸೇರ್ಕೊಂಡ್ರು. ಅದು ಅವರ ಸ್ವಂತ ವೈಯಕ್ತಿಕವಾದಂಥ ವಿಚಾರ. ಅವರು ಮಾಡ್ತಾ ಇರಲಿ, ನಮ್ಮ ಬಗ್ಗೆ ಚರ್ಚೆ ಮಾಡ್ತಾ ಇರಲಿ ಎಲ್ಲರೂ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ಡಿ ಕೆ ಶಿವಕುಮಾರ್ ಅವರು ದೈವ ಭಕ್ತರು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರೋ ವಿಚಾರಣೆ. ಇತ್ತೀಚೆಗೆ ಬ್ಯಾಕ್ ಟು ಬ್ಯಾಕ್ ಅವರು ಕುಂಭಮೇಳಕ್ಕೆ ಹೋಗಿದ್ದು ಬಂದಿದ್ದು, ಶಿವರಾತ್ರಿನೆಲ್ಲ ಪಾಲ್ಗೊಂಡಿರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಅವರ ವೈಯಕ್ತಿಕ ವಿಚಾರ. ರಾಜಕಾರಣಿಯೂ ಮನುಷ್ಯರೇ. ಅವರ ವೈಯಕ್ತಿಕ ವಿಚಾರದ ಆಚರಣೆಯಲ್ಲಿ ಹುಡುಕುವಂಥದ್ದು ಏನು? ಇದು ಬೇಕು ಅಂತಲೇ ವಿಚಾರವನ್ನು ಪ್ರಸ್ತಾಪ ಮಾಡಿ ಉಪಮುಖ್ಯಮಂತ್ರಿಗಳನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂತಹ ಒಂದು ಪ್ರಯತ್ನನ? ಹೇಗೆ ಇದು ರಾಜಕೀಯ ಅಂತ? ಅರುಣ್, ಒಂದು ರೀತಿಯಲ್ಲಿ ಅದೇ ರೀತಿ ಕಾಣಿಸ್ತಾ ಇರುವಂಥದ್ದು. ಯಾಕಂದರೆ ಅವರು ಕುಂಭಮೇಳದ ವಿಚಾರದಲ್ಲಿ AICC ಅಧ್ಯಕ್ಷರು ಒಂದು ಮಾತನ್ನು ಹೇಳಿದರು. ಅದು ಅವರ ವೈಯಕ್ತಿಕ ನಿಲುವು ಅಥವಾ ಅಭಿಪ್ರಾಯ ಅನ್ನುವಂಥದ್ದು ಕೂಡ ವ್ಯಕ್ತ ಆಯಿತು. ಅನಂತರದಲ್ಲಿ ಕಾಂಗ್ರೆಸ್ನ ದೊಡ್ಡ ನಾಯಕರು ಬೇರೆ ಬೇರೆ ಅಭಿಪ್ರಾಯಗಳನ್ನ ಸದನದಲ್ಲಿ, ಲೋಕಸಭೆ, ರಾಜ್ಯಸಭೆಯಲ್ಲಿ ಹೊರತುಪಡಿಸಿದರೆ ಸಾಕಷ್ಟು ಕಾಂಗ್ರೆಸ್ ನಾಯಕರುಗಳು ಕೂಡ ಕುಂಭಮೇಳದಲ್ಲಿ ಹೋಗಿ ಬಂದಿರುವಂಥದ್ದು. ಇನ್ನು ರಾಜ್ಯದ ಮಟ್ಟಿಗೆ ಸ್ವತಃ ಸ್ಪೀಕರ್ ಆಗಿರ್ತಕ್ಕಂಥ UT ಖಾದರ್ ಅವರೇ ಹೋಗಿ ಬಂದಿದ್ರು ಕೂಡ. ಜೊತೆಗೆ DCM DK ಶಿವಕುಮಾರ್ ಹೋಗಿ ಬಂದ ನಂತರದಲ್ಲಿ ಆ ನಂತರ ಹೀಗಿದ್ದರೂ ಕೂಡ ಹೋಗಿ ಬಂದರು ಅನ್ನುವಂಥದ್ದು ಒಳಗೊಳಗೆ ಒಂದಷ್ಟು ಚರ್ಚೆಗಳು ನಡೆದಿರ್ಬೋದು. ಯಾಕಂದರೆ ಪರ ವಿರುದ್ಧ ಅನ್ನುವಂಥದ್ದು ಪ್ರತಿ ಪಕ್ಷದಲ್ಲೂ ಪ್ರತಿ ನಾಯಕರಿಗೂ ಇದ್ದೇ ಇರ್ತಾರೆ. ಆದರೆ ಅಮಿತ್ ಶಾ ಅವ್ರ ಜೊತೆ ವೇದಿಕೆ ಹಂಚಿಕೊಂಡಂಥ ಸಂದರ್ಭದಲ್ಲಿ AICC ಸೆಕ್ರೆಟರಿ ಒಬ್ಬರು ಮಾಡಿದಂತಹ ಟ್ವೀಟ್ ಅಥವಾ ಎಕ್ಸ್ನಲ್ಲಿ ಅವರು ಪ್ರಕಟಿಸಿದಂಥ ಒಂದು ಮಾಹಿತಿ ಸಹಜವಾಗಿ ಸಾಕಷ್ಟು ಚರ್ಚೆಯನ್ನು ಹುಟ್ಟಾಕ್ತು. ಇಲ್ಲೊಂದು ಕಡೆ DK ಶಿವಕುಮಾರ್ ವಿರೋಧಿ ಬಣಕ್ಕೆ ಒಂದು ರೀತಿ ಅಸ್ತ್ರ. ಆದರೆ DK ಶಿವಕುಮಾರ್ ಯಾವತ್ತೂ ಕೂಡ ಪಕ್ಷದ ನಿಷ್ಠೆಯ ವಿಚಾರದಲ್ಲಿ DK ಶಿವಕುಮಾರ್ನ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಬೇರೆ ನಾಯಕರಿಗೆ ಹೋಲಿಸಿದರೆ ಹೈಕಮಾಂಡ್ ಪಾಲಿಗೆ ಅಷ್ಟು ಆಪ್ತರೆನಿಸ್ಕೊಂಡಂಥವ್ರು, ನಿಷ್ಠರೆನಿಸ್ಕೊಂಡವರು DK ಶಿವಕುಮಾರ್. ಆದರೆ ಧಾರ್ಮಿಕವಾದ ನಂಬಿಕೆಗಳ ವಿಚಾರದಲ್ಲಿ BJPಯ ನಾಯಕರು ಹೇಳುವ ಹಿಂದುತ್ವಕ್ಕಿಂತ ದೊಡ್ಡ ಮಟ್ಟದ, ಅಂದರೆ ಅವರು ಹಿಂದುತ್ವದ ವಿಚಾರವನ್ನು ಪ್ರಸ್ತಾಪ ಮಾಡ್ಬೋದು. ಆದರೆ ಧರ್ಮದ ಆಚರಣೆ ವಿಚಾರದಲ್ಲಿ ಅವರೆಲ್ಲವನ್ನು ಮೀರಿಸುವಂಥ ರೀತಿ ಆಚರಣೆಯನ್ನು DK ಶಿವಕುಮಾರ್ ಪ್ರತಿ ಬಾರಿಯೂ ಕೂಡ ಪ್ರದರ್ಶನ ಮಾಡಿದಂಥವ್ರು ಮತ್ತು ಅವ್ರ ನಂಬಿಕೆಯನ್ನಿಟ್ಟಂಥವ್ರು ಕೂಡ. ಹಾಗಾಗಿ ಎಲ್ಲ ಒಂದು ಕಡೆ ಅದನ್ನು ಅಷ್ಟು ಗಂಭೀರವಾಗಿ ಎಲ್ಲರೂ ತೆಗೆದುಕೊಂಡಂತೆ ಕಾಣಲಿಲ್ಲ. ಆದರೂ ಕೂಡ ಇವೆಲ್ಲ ವಿಚಾರವಾಗಿ ಅವರು ಪಕ್ಷದ ಸಿದ್ಧಾಂತಕ್ಕೆ ವಿರೋಧವಾಗಿ ಹೋದರು ಅಂತನೋ ಅಥವಾ ಸೈದ್ಧಾಂತಿಕವಾಗಿ ವಿರೋಧವಾಗಿ ನಡೆದುಕೊಂಡ್ರು, ರಾಹುಲ್ ಗಾಂಧಿ ಅವರ ನಿಲುವಿಗೆ ವಿರೋಧವಾಗಿ ನಡ್ಕೊಂಡ್ರು, ಹೀಗೆಲ್ಲ ಮಾತನಾಡುವಂಥದ್ದು DK ಶಿವಕುಮಾರ್ ವಿರೋಧಿ ಬಣ ಅಥವಾ ವಿರೋಧಿ ಬಣಕ್ಕೆ ಒಂದು ಅಸ್ತ್ರವನ್ನುವ ರೀತಿಯಲ್ಲಿ ಸಿಕ್ತೇ ಹೊರತು DK ಶಿವಕುಮಾರ್ ನಡೆ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಹೈಕಮಾಂಡ್ ಮಟ್ಟದಲ್ಲಾದರೂ ಕೂಡ ಯಾವುದೇ ಬೇರೆ ಆಕ್ಷೇಪಗಳಿಲ್ಲ. ಯಾಕಂದರೆ ಅದು ವೈಯಕ್ತಿಕವಾದ ನಡೆಗಳು ಬೇರೆ, ಪಕ್ಷದ ಸಿದ್ಧಾಂತಗಳು ಬೇರೆ ಅಥವಾ ಪಕ್ಷದ ವಿಚಾರಗಳು ಬೇರೆ ಅನ್ನುವಂಥ ರೀತಿಯಲ್ಲಿ ಅವರು ಮಾತನಾಡ್ತಿರುವಂಥದ್ದು. ಒಂದು ರೀತಿಯಲ್ಲಿ ಅವರು ಡಿಫೆಂಡ್ ಕೂಡ ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ವಿರೋಧಿ ಪಕ್ಷಕ್ಕೆ ಒಂದು ಸಣ್ಣ ಅಸ್ತ್ರ ಅಷ್ಟೇ, ಅದನ್ನೊಂದು ಅಪಪ್ರಚಾರ ಮಾಡಲಿಕ್ಕೆ ಇದ್ದಂತೆ ಕಾಣಿಸ್ತಾ ಇದೆ.